ಓಂ ಶ್ರೀ ಗುರು ಬುದ್ಧ ಬಸವ ಅಂಬೇಡ್ಕರ ಹರಳೆಯ ನಮಃ. ನಾನು ಮಾದೇವಪ್ಪ ಯಲ್ಲಪ್ಪ ಹೊನ್ನಕಸ್ತೂರಿ ವಿಜಯಪುರ. ಶ್ರವಣ ಮಾಡುತ್ತಿರುವ ಎಲ್ಲ ಸದ್ಭಕ್ತರಿಗೆ ನನ್ನ ಶರಣಾರ್ಥಿಗಳು. ಇಂದು ನಾನು ಧರ್ಮದ ಸಾರ ಎಂಬ ವಿಷಯದ ಮೇಲೆ ಒಂದೆರಡು ವಿಚಾರಗಳನ್ನು ಹಂಚಿಕೊಳ್ಳುತ್ತಾ ಇದ್ದೇನೆ. ಹಸಿದವನಿಗೆ ಅನ್ನ ನೀಡುವುದು, ಬಾಯಾರಿದವನಿಗೆ ನೀರು ನೀಡುವುದು, ರೋಗದಿಂದ ಬಳಲುವವನಿಗೆ ವೈದ್ಯನ ಥರ ಸಹಾಯ ಸಹಕಾರ ಸಲಹೆ ನೀಡುವುದು, ಕಷ್ಟದಲ್ಲಿ ಇರುವವರನ್ನು ಕಂಡು ಕಣ್ಣೀರು ಒರೆಸುವುದು, ಆ ವೈದ್ಯನ ಜವಾಬ್ದಾರಿಯಂತೆ ತಾನು ಮಾಡುವ ಚಿಕಿತ್ಸೆಯಿಂದ ಏನು ಪ್ರಯೋಜನ ಎಂದು ಕೊರಗಬೇಕಾಗಿಲ್ಲ. ಸಾಮಾನ್ಯವಾಗಿ ಪಶು ಪಕ್ಷಿ ಪ್ರಾಣಿಗಳು ತಮ್ಮ ಕೊನೆ ಗಳಿಗೆಯಲ್ಲಿ ಅವು ತಮ್ಮ ಕರುವಿಗೆ ಏನನ್ನೂ ಬಿಟ್ಟು ಹೋಗುವುದಿಲ್ಲ. ಆದರೆ ಮಾನವರು ನಾವು ಸಾಯುವ ತನಕ ಹೆಂಡತಿ ಮಕ್ಕಳಿಗಾಗಿ ಏನೆಲ್ಲ ಬಿಟ್ಟುಕೊಂಡು ಹೋಗುತ್ತೇವೆ. ಇದು ಕಾರಣ ಆ ಬ್ರಹ್ಮನ ನಿಜ ಸ್ವರೂಪ ನಮಗೆ ಗೊತ್ತಾಗಿರುವುದಿಲ್ಲ. ಅಜ್ಞಾನದಿಂದಲೇ ನಾವು ನಮ್ಮ ಆಯುಷ್ಯವನ್ನು ಕಳೆದು ಅಜ್ಞಾನದಲ್ಲೇ ನಾವು ಕೊನೆಗಾಣುತ್ತೇವೆ. ಆದ್ದರಿಂದ ನಮಗೆ ಪರಮಸತ್ಯದ ಅರಿವು ಆಗಬೇಕು. ಆ ಪರಮಸತ್ಯದ ಅರಿವು ಸದ್ಗುರುಗಳ ಮುಖಾಂತರ ಆಗಬೇಕು. ಆ ಸದ್ಗುರುವಿನ ನುಡಿಗಳನ್ನು ಆಲಿಸಿ ಮನನ ನಿಧಿಧ್ಯಾಸಗಳಿಂದ ನಾವು ಅರಿತಾಗ ಮಾತ್ರ ನಮ್ಮ ಜೀವನ ಪರಮ ಪಾವಿತ್ರತೆಯಾಗುತ್ತದೆ. ಹೆಣ್ಣು ಹಣ್ಣು ಮಣ್ಣು ಕನಕ ಕಾಮಿನಿ ಕಾಂಚನೆಗಾಗಿ ನಾವು ದಿನವಿಡೀ ಬಡದಾಡುತ್ತೇವೆ. ನಮಗೆ ಆ ಪರಮಾತ್ಮನ ಜ್ಯೋತಿಯನ್ನು ನಾವು ಕಾಣುವುದಿಲ್ಲ. ಆದ್ದರಿಂದ ನಮ್ಮಲ್ಲಿರುವ ಆತ್ಮದಲ್ಲಿ ಭಗವಂತ ನೆಲೆಸಿದ್ದಾನೆ ಎಂದು ದೃಢ ನಂಬಿಕೆಯಿಂದ ನಾವು ಜೀವನ ಸಾಗಿಸಬೇಕು. ಯಾರು ಬಿಟ್ಟರೂ ಅವನು ಕೈ ಬಿಡುವುದಿಲ್ಲ ಎಂಬುದು ಅರಿತಿರಬೇಕು. ವಿಷಯ ವಾಸನೆಗಳೇ ನಾವು ಬಲಿಯಾಗಿ ಅವುಗಳಿಗೆ ದಾಸರಾಗಿ ದುರ್ಗುಣಗಳಿಂದ ರಾಗ ದ್ವೇಷ ಕಾಮ ಕ್ರೋಧ ಮೋಹ ಲೋಭ ಮದ ಮತ್ಸರ ಹೀಗೆ ಇವುಗಳಿಂದಲೇ ತುಂಬಿಕೊಂಡು ನಮ್ಮನ್ನು ನಾವು ಅರಿಯುವುದಿಲ್ಲ. ಆದ್ದರಿಂದ ನಿತ್ಯವೂ ಶಿವನನ್ನು ಭಕ್ತಿ ಶ್ರದ್ಧೆ ನಿಷ್ಠೆ ಪ್ರಾಮಾಣಿಕತೆಯಿಂದ ನಾವು ಪೂಜಿಸಿದಾಗ ನಮ್ಮಲ್ಲಿ ಜ್ಞಾನ ಉಂಟಾಗುತ್ತದೆ. ಇನ್ನು ನಮ್ಮ ಜೀವನ ಕರಾರುವಕ್ಕಾಗಿ ಶಿಸ್ತುಬದ್ಧಿನಲ್ಲಿ ಇರಬೇಕು. ಅಂದರೆ ಭಗವಂತನ ಆರಾಧನೆ ಮಾಡಿದಾಗ ನಮಗೆ ಶಿಸ್ತು ನಮ್ಮಲ್ಲಿ ಒಡಮೂಡುತ್ತದೆ. ಅಂದರೆ ಕೆಟ್ಟ ಚಟಗಳಿಗೆ ನಾವು ಬಲಿಯಾಗುವುದಿಲ್ಲ, ಕಳುವು ಮಾಡುವುದಿಲ್ಲ, ಸುಳ್ಳು ಹೇಳುವುದಿಲ್ಲ, ಇನ್ನೊಬ್ಬರ ಪ್ರಾಣಿಯನ್ನು ಕೊಂದು ತಿನ್ನುವುದಿಲ್ಲ, ನಮ್ಮನ್ನೇ ನಾವು ಬಣ್ಣಿಸುವುದಿಲ್ಲ. ಹೀಗೆ ವಿಶ್ವಗುರು ಅನ್ನ ಬಸವಣ್ಣನವರು ಹೇಳಿದಂತೆ ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಮುನಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದುರು ಹಳೆಯಲು ಬೇಡ. ಇದೇ ಅಂತರಂಗ ಸುದ್ದಿ, ಇದೇ ಬಹಿರಂಗ ಸುದ್ದಿ, ಇದೇ ನಮ್ಮ ಕೂಡಲ ಸಂಗಮ ಒಲಿಸುವ ಪರಿ. ಆ ಭಗವಂತನನ್ನು ಒಲಿಸಲು ನಾವು ಅಂತರಂಗ ಬಹಿರಂಗವನ್ನು ಪರಿಶುದ್ಧ ಮಾಡಿಕೊಂಡು ನಿಸ್ವಾರ್ಥದಿಂದ ಬದುಕಿದಾಗ ಮಾತ್ರ ಆ ಭಗವಂತನ ಕೃಪೆ ನಮಗಾಗುತ್ತದೆ. ಅವನ ಕೃಪೆಯ ಅನುಗ್ರಹದಿಂದ ನಮಗೆ ಸಕಲ ಸಂಪತ್ತುಗಳು ಒದಗುತ್ತವೆ. ಸಕಲ ಸಂಪತ್ತುಗಳನ್ನು ಗಳಿಸಲು ನಾವು ಹೆಣಗಾಡಬೇಕಾಗಿಲ್ಲ. ಅವು ನಾವು ಇದ್ದಲ್ಲಿಯೇ ಬರುತ್ತವೆ. ಆದ್ದರಿಂದ ನಮ್ಮಲ್ಲಿರುವ ದೋಷಗಳನ್ನು ನಾವು ಆತ್ಮನಿರೀಕ್ಷಣೆ ಮಾಡಿಕೊಂಡು
ಜ್ಞಾನವನ್ನು ಪಡೆಯಬೇಕು. ಆದರೆ ನಾವು ಇಚ್ಛೆಗೆ ಅನುಗುಣವಾಗಿ ಚಿತ್ತಕ್ಕೆ ಅನುಗುಣವಾಗಿ ಆ ಹೊರಗಿನ ವಸ್ತುಗಳಲ್ಲಿ ನಾವು ಬಡಿದಾಡುತ್ತೇವೆ. ಅವು ಕೆಲವು ಸಿಕ್ಕರೂ ನಮಗೆ ದಕ್ಕುವುದಿಲ್ಲ. ಆದ್ದರಿಂದ ನಾವು ಬಯಸದೇ ಇರುವಾಗ ಅವು ನಮ್ಮ ಸಮೀಪ ಬರುತ್ತವೆ. ಬಯಸಿ ಬಂದುದು ಅದು ಅನರ್ಪಿತವಾಗುತ್ತದೆ, ಬಯಸದೇ ಬಂದುದು ಅದು ಶಿವನಿಗೆ ಅರ್ಪಿತವಾಗುತ್ತದೆ. ಆದ್ದರಿಂದ ಒಳ್ಳೆಯ ವಿಚಾರ, ಒಳ್ಳೆಯ ಆಚಾರ, ಒಳ್ಳೆಯ ನಡೆ, ಒಳ್ಳೆಯ ನುಡಿ, ಸದ್ಗುಣಗಳನ್ನು ನಾವು ಪಡೆದಾಗ ಆ ಭಗವಂತನಲ್ಲಿ ನಿಶ್ಚಲವಾದಂಥ ದೃಢಭಕ್ತಿಯನ್ನು ಇಟ್ಟಾಗ ನಮಗೆ ಎಲ್ಲವೂ ದೊರಕುತ್ತವೆ. ಅವುಗಳಿಗಾಗಿ ನಾವು ಕೊರಗಬೇಕಾಗಿಲ್ಲ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇವುಗಳನ್ನು ಪಡೆಯಲು ಪಂಚೇಂದ್ರಿಯಗಳನ್ನು ನಾವು ಕರ್ಮೇಂದ್ರಿಯಗಳನ್ನು ನಮ್ಮ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬೇಕು. ಅಂದಾಗ ನಮ್ಮ ಜೀವನ ನಿರ್ಲಿಪ್ತ, ಸಹಜತೆ, ಸರಳತೆಯಿಂದ ಕೂಡುತ್ತದೆ. ನಾವು ಒಳ್ಳೆಯ ಸಂಸ್ಕಾರದಿಂದ ಇದ್ದಾಗ ಆಕರ್ಷಣೆಗಳಿಗೆ ಒಳಗಾಗದೆ ಹಿತಮಿತವಾಗಿ ಅವುಗಳನ್ನು ಬಳಸಬೇಕು. ತನು, ಮನ, ಧನವನ್ನು ನಾವು ಪರಿಶುದ್ಧ ಮಾಡಿಕೊಂಡು ಜ್ಞಾನವನ್ನು ನಾವು ಪಡೆಯಬೇಕು. ಮೈಯಲ್ಲಿ ಹರಕು ಬಟ್ಟೆ ಇದ್ದರೂ ಸಹಿತ ಕೈಯಲ್ಲಿ ಪುಸ್ತಕ ಇರಬೇಕು ಎನ್ನುವಂತೆ ನಾವು ಭಗವಂತನನ್ನು ಸದಾ ನಾಮಸ್ಮರಣೆ ಮಾಡಬೇಕು. ಅವನ ಪಾದ ಚರಣಗಳನ್ನು ನಾವು ನಂಬಬೇಕು. ಅದಕ್ಕಾಗಿ ಭಕ್ತಿಯೇ ಸುಲಭವಾದಂಥ ಮಾರ್ಗ. ಆ ಭಕ್ತಿಯೇ ಶಕ್ತಿಯಾಗಿ ನಮ್ಮನ್ನು ಕಾಯುತ್ತದೆ. ಭಕ್ತಿಯೇ ಶ್ರೇಷ್ಠವಾದದ್ದು. ಭಕ್ತಿಯಿಂದಲೇ ಆ ಭಗವಂತನು ನಮಗೆ ಒಲಿಯುತ್ತಾನೆ. ಆದ್ದರಿಂದ ಭಕ್ತಿಯಿಂದ ಹರಿನಾಮ ಸ್ಮರಣೆ ಮಾಡಿ ಆ ಭಗವಂತನು ನಮಗೆ ಪ್ರಸನ್ನನಾಗಲಿ ಎಂದು ನಾವು ಪ್ರಾರ್ಥಿಸಿ ನಮ್ಮ ಜೀವಿತವನ್ನು ಸಫಲ ಮಾಡಿಕೊಳ್ಳೋಣ. ಎಲ್ಲರಿಗೂ ಶರಣಾರ್ಥಿಗಳು.